ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮಾರ್ನಿಂಗ್ ನಮ್ಮದೆಲ್ಲ ಎಕ್ಸಾಮ್ ಮುಗ್ದಿತ್ತು. ಅವ್ರದ್ದೆಲ್ಲ ಎಕ್ಸಾಮ್ ನೆಕ್ಸ್ಟ್ 11ಗಿತ್ತು. ಸೊ ಎಲ್ಲ ಬಂದು ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಅವ್ರ ಇನ್ಸ್ಟಾಗ್ರಾಮ್ ಪೇಜಿಗೆ ಎಲ್ಲರೂ ಹಾಕ್ಕೊಂಡು ಸಪೋರ್ಟ್ ಮಾಡ್ತಾಯಿದ್ರು. ನೋಡಿ ಬರ್ಡೇ ಗರ್ಲ್ ನಮ್ಮ ಸಿಂಚನಂದು ಬರ್ಡೇ ಇತ್ತು ಇವತ್ತು. ಎಲ್ಲ ಫೋಟೋ ತಗೊಂಡು ಸ್ವಲ್ಪ ಅವ್ರ ಬರ್ಡೇಗೆ ಒಂಚೂರು ಸರ್ಪ್ರೈಸ್ ಕೊಡೋಣ ಅಂತ ಓಡಾಡಿಸ್ತಾ ಇದ್ವಿ ಅವಳನ್ನ. ಪ್ರಜ್ಞಾ ಇವಳು ಬರ್ಡೇಗೆ ಏನೋ ಬೇಡವಂತೆ ಕಣ, ಏನು ಸರ್ಪ್ರೈಸ್ ಏನೋ ಬೇಡವಂತೆ ಅಲ್ವಾ, ಏನು ಬೇಡ ಅಂತೆ. ಗೋಣಿ ಇವನ್ಗೇನು ಬರ ಬಂದಿರೋದು, ಗಾಡಿಗಳಿರೋದು ಫೋಟೋ ತಗೋತವನೆ. ಇಲ್ಲಿ ಹಿಂಗಿರೋದು ಕ್ಯಾಮ್ರಾದಲ್ಲಿ ನೋಡಿ ಐಶ್ವರ್ಯ ನೋಡಿ ಗೈಸ್, ಕುರ್ಡಿ ಕುರ್ಡಿ ಹಾಕಳೆ. ನಿನ್ ಫೋಟೋ ಹಾಕ್ತೀನಿ ಆಮೇಲೆ ತೆಗ್ಸ್ಕೊಂಡಿರೋದನ್ನ. ಈಗ ಹಾಕೊಳ್ಳಿಲ್ಲ ಅಂದ್ರೆ ಹಾಕ್ತೀನಿ ಈಗ ಹಾಕೋ ನೋಡಿ ಗೈಸ್, ರೀಲ್ಸ್ ಸ್ವಲ್ಪ ರೀಲ್ಸು ಫೋಟೋಸು ಎಲ್ಲ ತಗೊಂಡು ಎಲ್ಲರೂ ಫೋಟೋಸ್ ಎಲ್ಲ ತಗೊಂಡು ಬಟ್ ಅವಾಗ ನೆನಪಾಯಿತು ಅವರಿಗೆಲ್ಲ ಎಕ್ಸಾಮ್ ಇದೆ ಅಂತ. ಸೊ ಫೋಟೋಸು ವೀಡಿಯೋಸು ರೀಲ್ಸು ಎಲ್ಲ ಮಾಡಿಕೊಂಡು ಹೋಗೋಣ ಅನ್ನೋಷ್ಟೊಳಗೆ ಇವನು ಒಬ್ಬ ನನ್ನ ಐ ಡಿ ಕಾರ್ಡ್ ಕಿತ್ಕೊಂಡು ಮಡಿಕೊಂಡಿದ್ದ. ನೋಡಿ ಎಷ್ಟು ಹಿಂಸೆ ಕೊಡ್ತಾರೆ ಅಂತ ನನಗೆ. ಇನ್ನೂ ಹಾಕ್ಬೇಕು, ನೀನು ಹಾಕ್ಲಿಲ್ಲ ಅಂದ್ರೆ ನಿಂಗಿರೋದು ನೋಡಿ ಎಷ್ಟು ಹಿಂಸೆ ಕೊಡ್ತಾರಲ್ವಾ. ಸೊ ಎಲ್ಲ ಈಗ ಹೊರಟು. ಆಲ್ ದ ಬೆಸ್ಟ್ ಗೈಸ್, ಎಲ್ಲ ಚೆನ್ನಾಗಿ ಬರೀರಿ. ಬಾಯ್ ಚೆನ್ನಾಗಿ ಬರ್ಬಿಟ್ಟು ಬನ್ನಿ ಅಂತ ಅವ್ರನ್ನ ಕಳಿಸಿ, ಅವ್ರು ಬಂದ ಮೇಲೆ ಅವಳ ಬರ್ಡೇ ಕೇಕ್ ಕಟ್ ಮಾಡ್ಸೋಣ ಅಂತ ಮಂಕೀಸಿಗೆ ಕರ್ಕೊಂಡೋದ್ವಿ. ಯಾರ್ ಇನ್ ದಿ ಕ್ರಬ್ ಮಂಕೀಸ್. ಅಲ್ಲಿ ಅವಳ ಬರ್ಡೇ ಕೇಕ್ ಕಟ್ ಮಾಡಿಸಿದ್ವಿ. ದೆನ್ ನಮ್ಮ ಗುಂಪಲ್ಲಂತೂ ಬರೀ ತಿನ್ನೋರೇ ಇದ್ದೀವಿ. ಸೊ ಎಲ್ಲ ನೋಡಿ ಬಕ್ಕಾಸುರಂಶದವ್ರ ಥರ ತಿಂತಾಯಿದ್ದಾರೆ. ದೆನ್ ಇವಳೊಬ್ಳು ಟಿಶ್ಯೂ ಎಲ್ಲೋದು ಟಿಶ್ಯೂ ಇಟ್ಕೊಂಡು ಕಳ್ಳಿ ಟಿಶ್ಯೂ ಕಳ್ಳಿ. ದೆನ್ ಅಲ್ಲಿಂದ ನೆಕ್ಸ್ಟ್ ಬರ್ಡೇ ಪಾರ್ಟಿ ಕೊಡ್ಸೋಕ್ಕೆ ಅಂತ ಗೋಲ್ಡನ್ ಕ್ವೆಲ್ಗೆ ಹೋದ್ವಿ. ಅಲ್ಲಿ ಸ್ವಲ್ಪ ಮಾತುಕತೆ ಆಡಿಕೊಂಡು ನೆಕ್ಸ್ಟ್ ಊಟ ಆಯಿತು. ಅಲ್ಲಿಂದ ಮನೆಗೆ ಬಂದು ಅಲ್ಲಿ ನಮ್ಮಮ್ಮ ಒಂದು ಕೆಲಸ ಕೊಟ್ಟರು. ಪಟ್ನಕ್ಕೆ ಹೋಗಬೇಕಿತ್ತು. ಸೊ ಪಟ್ನಕ್ಕೆ ಹೋಗಿ ಅಲ್ಲಿ ನಮ್ಮ ಚಿಕ್ಕಪ್ಪಂಗೆ ಬಟ್ಟೆ ಕೊಟ್ಟು ವಾಪಸ್ ಅಲ್ಲಿಂದ ಹೊರಟು ಬರಬೇಕಿತ್ತು. ಸೊ ಪಟ್ನಾದಿಂದ ಬಂದ್ವಿ, ಮನೆಗೆ ಹೋದ್ವಿ. ಹೋಗಿ ಊಟ ಮಾಡಿಕೊಂಡು ಮಲ್ಕೊಂಡ್ವಿ.